ಯಾವುದು ಹೆಚ್ಚು ಚಾಲೆಂಜಿಂಗ್, ಆಕ್ಟಿಂಗ್ ಮ್ಯೂಸಿಕ್? ಆ್ಯಕ್ಟಿಂಗ್ಗೆ ತುಂಬ ಚಾಲೆಂಜಿಂಗು. ನೋಡೋಣ ಅಂತ ಒಂದು ಅಗ್ನಿ ಪರೀಕ್ಷೆ ಕಾಲಿಟ್ಟಿದ್ದೀನಿ ಇವಾಗ. ಈ ಸೋಷಿಯಲ್ ಮೀಡಿಯಾದ ಕಮೆಂಟ್ ಇವತ್ತು ಒಂದು ದೊಡ್ಡ ಘಟನೆಗೆ ಸಾಕ್ಷಿ ಆಗೋಯ್ತು ಚಿತ್ರರಂಗ. ಬೆಳಕಿಗೆ ಬಂದಿರೋದು ಇದೊಂದು ವಿಚಾರ. ಈ ಥರದ್ದು ಸಾಕಷ್ಟು ಘಟನೆಗಳು ಕಾಮನ್ ಪೀಪಲ್ ಲೈಫಲ್ಲಿ ಆಗಿದೆ, ಬಟ್ ಯಾರಿಗೂ ಹೇಳ್ಕೊಳ್ಳೋ ಅಂತ ಧೈರ್ಯ ಇಲ್ಲ. ನೀವು ಅವರ ಭೇಟಿ ಒಡನಾಟ ಏನಾದ್ರು ಈಗ ಅಲ್ಲದೆ ಇದ್ರು, ನೀವು ಹಿಂದೆ ಚಿರು ಅವರು ನೀವೆಲ್ಲ ಫ್ರೆಂಡ್ಸ್, ಅವಾಗ ಭೇಟಿ ಮಾಡಿ ಅವ್ರಿಗೆ ನಾನು ಹಾಡೋದಂದ್ರೆ ತುಂಬ ಇಷ್ಟ. ಅವರು ನಾನು ಸಿಕ್ಕಿದಾಗೆಲ್ಲ ನನ್ನ ಹತ್ರ 100-150 ಸತಿ ಹಾಡಿಸಿದ್ದಾರೆ ನನ್ನ ಸಾಂಗ್. ಹಾಡೋ ತುಂಬ ಒಳ್ಳೆ ವ್ಯಕ್ತಿ ಅವರು, ಅಂದರೆ ಟ್ಯಾಲೆಂಟಿಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಆ ದರ್ಶನ್ ಸರ್ನ ನಾನು ನೋಡಿದ್ದೀನಿ. ವಿದ್ಯಾರ್ಥಿನಿಯರೇ, ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಸುದ್ದಿ ಮಾಡ್ತಿರುವಂತಹ ಸಿನಿಮಾ ಈಗಾಗಲೇ ಟ್ರೇಲರ್ ರಿಲೀಸ್ ಆಗಿದೆ, ಸಾಂಗ್ ರಿಲೀಸ್ ಆಗಿದೆ, ಎರಡೂ ತುಂಬ ಚೆನ್ನಾಗಿ ರೀಚ್ ಆಗಿದೆ. ಇದೇ ವಾರ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಚಂದನ್ ಶೆಟ್ಟಿ ಇದ್ದಾರೆ. ಸೊ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಬಿಕಾಸ್ ಟ್ರೇಲರ್ ಮತ್ತು ಸಾಂಗ್ ತುಂಬ ಚೆನ್ನಾಗಿ ರೀಚ್ ಆಗಿರೋದಕ್ಕೆ. ಥ್ಯಾಂಕ್ಸ್ ಅ ಲಾಟ್. ಸೊ ವಿದ್ಯಾರ್ಥಿನಿಯರೇ, ಇದೇ ವಾರ ರಿಲೀಸ್ ಆಗ್ತಿರೋ ಅಂಥದ್ದು. ಸೊ ಮ್ಯೂಸಿಕ್ ಜೊತೆಗೆ ಈಗ ಆ್ಯಕ್ಟಿಂಗಲ್ಲೂ ಬ್ಯುಸಿ ಆಗಿದ್ದೀರಾ. ಸೊ ಈ ಸಿನಿಮಾದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಹೇಗಿರುತ್ತೆ? ಈ ಸಿನಿಮಾದಿಂದ ಖಂಡಿತವಾಗ್ಲೂ ಒಂದು ಎಂಟರ್ಟೈನ್ಮೆಂಟ್ ಫಸ್ಟ್ ಆಫ್ ಆಲ್, ಅಂದರೆ ನಾವು ಒಂದು ಕಂಪ್ಲೀಟಾಗಿ ಸೋಷಿಯಲ್ ಮೆಸೇಜು, ಒಂದು ಸೊಸೈಟಿಗೆ ಏನೋ ಒಂದು ಮೆಸೇಜ್ ಕೊಡಬೇಕು ಆ ಥರದಂತಲ್ಲ, ಒಂದು ಎಂಟರ್ಟೈನಿಂಗ್ ಆಗಿ ಸಿನಿಮಾ ಅಂದ್ರೇ ಎಂಟರ್ಟೈನ್ಮೆಂಟು. ಸೊ ಆ ಎಂಟರ್ಟೈನ್ಮೆಂಟ್ ಒಳಗಡೆ ಒಂದು ಎಲ್ಲೋ ಒಂದು ಕಡೆ ಮುಕ್ತವಾಗಿ ಈ ಸಮಾಜದಲ್ಲಿ ಸ್ಟೂಡೆಂಟ್ಸ್ಗಳ ಮೇಲೆ ಈ ಮೊಬೈಲ್ ಮಾಡಿರುವಂಥ ಒಂದು ಪರಿಣಾಮನ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. 2-3 ಶೇಡ್ಸಲ್ಲಿ ನಿಮ್ಮ ಕ್ಯಾರೆಕ್ಟರ್ ಇದೆ ಈ ಸಿನಿಮಾದಲ್ಲಿ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳೋದು? ಪರ್ಟಿಕ್ಯುಲರಾಗಿ ಹೇಳೋದಾದರೆ ನಾನು 3 ಶೇಡಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಸೊ ಅದರಲ್ಲಿ ಫಸ್ಟು ಪಿಯೋನ್ ರೋಲಲ್ಲಿ ಬರ್ತೀನಿ ಫಸ್ಟ್ ಹಾಫಲ್ಲಿ. ಸೆಕೆಂಡ್ ಹಾಫಲ್ಲಿ ಒಬ್ಬ ಗೇಮ್ ಡೆವಲಪರ್ ರೋಲಲ್ಲಿ ಬರ್ತೀನಿ. ಸೊ ನೀವು ಟ್ರೈಲರಲ್ಲಿ ಆಲ್ರೆಡಿ ಅದನ್ನೆಲ್ಲ ರಿವೀಲ್ ಮಾಡಿದ್ದಾರೆ ಡೈರೆಕ್ಟರು. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಇನ್ನೊಂದು ಬೇರೆ ಥರನೇ ಇನ್ನೊಂದು ರೋಲ್ ಬರುತ್ತೆ. ಸೊ ಒಂದು 3 ಶೇಡ್ಸಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಮ್ಯೂಸಿಕ್ ಜೊತೆಗೆ ಆ್ಯಕ್ಟಿಂಗಲ್ಲೂ ಬ್ಯುಸಿ ಆಗಿದ್ದೀರಾ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಲೈನಪ್ಪಲ್ಲಿದೆ. ಸೊ ಈಗ ಬರ್ತಿರೋದು ವಿದ್ಯಾರ್ಥಿನಿಯರೇ, ಯಾವುದು ಹೆಚ್ಚು ಚಾಲೆಂಜಿಂಗ್, ಆ್ಯಕ್ಟಿಂಗ ಮ್ಯೂಸಿಕ್? ಆ್ಯಕ್ಟಿಂಗ್ಗೆ ತುಂಬ ಚಾಲೆಂಜಿಂಗು. ಯಾಕಂತ ಹೇಳಿದ್ರೆ ಮ್ಯೂಸಿಕ್ ಅಂದರೆ ನಾನು ಕಾಲೇಜಲ್ಲಿದ್ದಾಗ ನಾನೊಬ್ಬ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಬೇಕು ಅಂತ ಒಂದು ಕನಸು ಹೊತ್ಕೊಂಡು ಬಂದಿದ್ದು, ಮ್ಯೂಸಿಷಿಯನ್ ಆಗಬೇಕು ಅಂತ. ಆ್ಯಂಡ್ ಆ್ಯಕ್ಟಿಂಗ್ ಮಾಡಬೇಕು ಅಂತ ಬಂದಿದ್ದು ಎಲ್ಲೋ ಒಂದು ಕಡೆ ಲೈಫಲ್ಲಿ ಕಂಫರ್ಟ್ ಝೋನಲ್ಲಿ ಬಂದುಬಿಟ್ಟಿದ್ದೀನಿ. ಇಷ್ಟೇನಾ ಲೈಫು, ಮ್ಯೂಸಿಕ್ ಇಷ್ಟೇನಾ, ಇದು ಬಿಟ್ಟು ನೆಕ್ಸ್ಟ್ ಏನು ಅನ್ನೋ ಒಂದು ಕ್ವಶನ್ ನನಗೆ ಪ್ರಶ್ನೆ ಕಾಡಿದಾಗ, ಓಕೆ ಇನ್ನೊಂದು ಆ್ಯಕ್ಟಿಂಗ್ ಒಂದು ಬಾಕಿ ಲಿರಿಕ್ಸ್ ಬರೀತಿದ್ದೆ, ಹಾಡು ಹೇಳ್ತಿದ್ದೆ, ಮ್ಯೂಸಿಕ್ ಮಾಡ್ತಿದ್ದೆ, ಇನ್ನೇನು ಬ್ಯಾಲೆನ್ಸ್ ಉಳಿದಿದೆ, ಆ್ಯಕ್ಟಿಂಗ್ ಒಂದು ಮಾಡಿಲ್ಲ, ಅದು ಒಂದು ಮಾಡೋಣ ಅನ್ನೋ ಒಂದು ಹುಚ್ಚು ಧೈರ್ಯ. ಸೊ ಅದೊಂದು ಹುಚ್ಚು ಧೈರ್ಯ ಇರಬೇಕು ಆ್ಯಕ್ಚುಲಿ ಮನುಷ್ಯನಿಗೆ. ಯಾವತ್ತು ಈ ಶುಡ್ ನಾಟ್ ಬಿ ವೆರಿ ಕಂಫರ್ಟಬಲ್ ಇನ್ ಝೋನ್. ಸಾಕು, ಇವಾಗ ಕೆಲವರು ಸಾಕಪ್ಪ ನನ್ನ ಇಷ್ಟರಲ್ಲೇ ನನ್ನ ಜೀವನ ಸಾಕು ಅಂತ ಅಂತಿರ್ತಾರೆ. ಬಟ್ ನಾನು ಸ್ವಲ್ಪ ಚಾಲೆಂಜ್ನ ಆಕ್ಸೆಪ್ಟ್ ಮಾಡ್ತಾ ಇರ್ತೀನಿ. ನೋಡೋಣ ಅಂತ ಒಂದು ಅಗ್ನಿ ಪರೀಕ್ಷೆ ಕಾಲಿಟ್ಟಿದ್ದೀನಿ ಇವಾಗ. ಸೊ ಸದ್ಯಕ್ಕೆ ಚಂದನ್ ಅವರು ಸಿನಿಮಾ ಮ್ಯೂಸಿಕಲ್ಲಿ ಬ್ಯುಸಿ ಆಗಿದ್ದಾರೆ. ನಿಮ್ಮ ಫ್ಯಾನ್ ಬೇಸ್ ಎಲ್ಲರೂ ನಿಮ್ಮ ಇಂಡಿಪೆಂಡೆಂಟ್ ಮ್ಯೂಸಿಕ್ ಆಲ್ಬಮ್ ಸಾಂಗ್ ಕಾಯ್ತಿರ್ತಾರೆ. ಸೊ ಆ ಕೆಲಸಗಳು ನಡೀತಿದೆ? ಖಂಡಿತವಾಗ್ಲೂ ನಡೀತಾ ಇದೆ. ಅದು ನಾನು ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಫೋಲ್ಡರಲ್ಲಿ ಸಾಕಷ್ಟು ಹಾಡುಗಳಿದೆ. ಅದನ್ನು ಯಾವ ಟೈಮಲ್ಲಿ ರಿಲೀಸ್ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಇವಾಗ ನನಗೆ. ಸೊ ಇವಾಗ ನೆಕ್ಸ್ಟು ಹಾಡು ಕಾಟನ್ ಕ್ಯಾಂಡಿ ಅಂತ ಒಂದು ಸಾಂಗ್ ಬರ್ತಾಯಿದೆ. ಈ ತಿಂಗಳು ಎಂಡಲ್ಲೇ ಶೂಟಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈಗ ಏನಕ್ಕೆ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೆ ಅಂತ ಹೇಳಿದ್ರೆ, ಒಂದು ಬ್ರೇಕ್ ಕೊಟ್ಟು ಎಲ್ಲಿ ಚಂದನ್ ಶೆಟ್ಟಿ ಕಣ್ಮರಿ ಆಗಿದ್ದಾನಲ್ಲ ಅಂತ ಅಂದಾಗ ಒಂದು ಹೊಸದಾಗಿ ಏನೋ ಬರೋಣ ಅಂತ ಸೊ ಸಿನಿಮಾ ಮುಖಾಂತರ ಬರ್ತಾಯಿದ್ದೀನಿ. ಅದಾದ ನಂತರ ಸಾಂಗಲ್ಲಿ ಬರುತ್ತೆ. ಚಂದನ್ ಅವರು ಚಿತ್ರರಂಗದವರೇ ಆಗಿರೋದ್ರಿಂದ ಚಿತ್ರರಂಗದ ವಿಚಾರ ಆಗು ಹೋಗು, ಒಳ್ಳೆಯದು ಕೆಟ್ಟದು ಯಾವುದನ್ನು ನಿಮ್ಮ ಹತ್ರ ಡಿಸ್ಕಷನ್ ಮಾಡೋದ್ರಲ್ಲಿ ತಪ್ಪಿರಲ್ಲ. ಸೊ ಹಾಗಾಗಿ ನೀವು ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಹೇಳಿದ್ರಿ, ಮೊಬೈಲ್ ಯಂಗ್ಸ್ಟರ್ಸ್ ಹೇಗೆ ರಿಯಾಕ್ಟ್ ಆಗುತ್ತೆ ಅಥವಾ ಏನು ಪರಿಣಾಮ ಬೀರುತ್ತೆ ಅನ್ನೋವಂಥದ್ದು. ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇರೋ ಅಂಥವ್ರು. ಈ ಸೋಷಿಯಲ್ ಮೀಡಿಯಾದ ಕಮೆಂಟ್ ಇವತ್ತು ಒಂದು ದೊಡ್ಡ ಘಟನೆಗೆ ಸಾಕ್ಷಿ ಆಗೋಯ್ತು ಚಿತ್ರರಂಗ. ಇದನ್ನು ನೀವು ಯಾವ ಥರ ತಿಳ್ಕೊತೀರಾ ಅಥವಾ ನಿಮ್ಮ ಅಭಿಪ್ರಾಯ ಏನು ಈ ಇನ್ಸಿಡೆಂಟ್ ಬಗ್ಗೆ? ಈ ಇನ್ಸಿಡೆಂಟ್ನ ನಾವು ತುಂಬ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು. ಇದನ್ನು ನಾವು ಒಂದು ದೊಡ್ಡ ಎಕ್ಸಾಂಪಲ್ ಆಗಿ ತೊಗೊಂಡು ಇದು ಆಗದೇ ಇದನ್ನು ನೆಕ್ಸ್ಟ್ ಇದನ್ನು ಮತ್ತೆ ಆಗಬಾರ್ದು. ಈ ಥರದ್ದು ಅಂದರೆ ಹೈ ಪ್ರೊಫೈಲ್ ಅಂತಲ್ಲ, ಲೋ ಪ್ರೊಫೈಲ್ ಯಾವುದೇ ಆಗಿರ್ಬೋದು. ನಿಮಗೆ ಬೆಳಕಿಗೆ ಬಂದಿರೋದು ಇದೊಂದು ವಿಚಾರ. ಈ ಥರದ್ದು ಸಾಕಷ್ಟು ಘಟನೆಗಳು ಕಾಮನ್ ಪೀಪಲ್ ಲೈಫಲ್ಲಿ ಆಗಿದೆ, ಬಟ್ ಯಾರಿಗೂ ಹೇಳ್ಕೊಳ್ಳೋ ಅಂಥ ಧೈರ್ಯ ಇಲ್ಲ. ಎಷ್ಟೋ ಹೆಣ್ಮಕ್ಳಿಗೆ ಈ ಥರ ಮೆಸೇಜ್ಗಳು ಹೋಗುತ್ತೆ. ಅವ್ರು ಯಾರು ಮುಂದೆ ಬರೋಕ್ಕಾಗಲ್ಲ. ಬಿಕಾಸ್ ದೇ ಆರ್ ವೆರಿ ಸ್ಕೇರ್ಡ್. ಅವ್ರಿಗೆ ಭಯ ಇದೆ. ಅವ್ರಿಗೆ ಸಮಾಜದ ಮುಂದೆ ನನಗೆ ಈ ಥರ ಮೆಸೇಜಸ್ಗಳು ಬರ್ತಾಯಿದೆ ನೋಡಿ ಅಂತ ಯಾರಿಗೂ ತೋರಿಸೋದು ಧೈರ್ಯ ಇಲ್ಲ ಇವಾಗ. ಸೊ ಇದಕ್ಕೆ ಖಂಡಿತವಾಗ್ಲೂ ಸರ್ಕಾರದವರು, ಭಾರತದ ಸರ್ಕಾರದವರು ಯಾವ ರೀತಿ ಟಿಕ್ಟಾಕ್ನ 2 ಸೆಕೆಂಡ್ ಥಾಟ್ ಇಲ್ದಲೆ ಯಾವ ರೀತಿ ಟಿಕ್ಟಾಕ್ನ ಬ್ಯಾನ್ ಮಾಡಿದ್ರು, ಅದೇ ರೀತಿ
ತುಂಬ ಕಠಿಣವಾಗಿ ಇದೊಂದು ಕ್ರಮ ತಗೊಳ್ಳೇಬೇಕು. ಒಂದು ಹೊಸ ಲಾ ಆ್ಯಂಡ್ ಆರ್ಡರ್ ಬರಬೇಕಾಗಿದೆ ಈ ರೀತಿಯಾಗಿ. ಅಂದರೆ ಕೆಲವು ವರ್ಷಗಳ ಹಿಂದೆ ನನಗೂ ಕೂಡ ನನ್ನ ಫೇಸ್ಬುಕ್ ಅಕೌಂಟ್ ಹ್ಯಾಕ್ ಆಯಿತು. ನನಗೆ 10 ಲಕ್ಷ ಜನ ಫಾಲೋವರ್ಸ್ ಇದ್ದರು ಫೇಸ್ಬುಕ್ ಅಕೌಂಟಲ್ಲಿ. ಅಂದರೆ ತುಂಬ ಬೇಜಾರಾಗ್ಬಿಟ್ಟೆ. ಯಾರೋ ಒಬ್ಬ ವಿಯೆಟ್ನಾಮಲ್ಲಿ ಕೂತ್ಕೊಂಡು, ಅಲ್ಲಿ ವಿಯೆಟ್ನಾಮಲ್ಲಿ ಹ್ಯಾಕಿಂಗ್ ಲೀಗಲ್ಲಿದೆ ಆ ದೇಶದಲ್ಲಿ, ಅಲ್ಲಿ ಆ ಲಾನೇ ಹಂಗಿದೆ. ಸೊ ಅವನು ಯಾರೋ ನನ್ನ ಅಕೌಂಟ್ ಹ್ಯಾಕ್ ಮಾಡ್ದ, ನನ್ನ ಹತ್ರ ಇದ್ದಿದ್ದು ಫೋಟೋಸು ನಾನು ಎಲ್ಲ ಡಿಲೀಟ್ ಮಾಡಿಬಿಟ್ಟ ಕಂಪ್ಲೀಟಾಗಿ. ನನ್ನ ಮೆಮೊರೀಸೇ ಇಲ್ಲ, ನನ್ನ ಹಳೆ ಫೋಟೋಸ್ ಎಲ್ಲ. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು 1 ವರ್ಷ ಕಾದೆ, ಏನು ಅದು ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರಲಿಲ್ಲ. ಆಮೇಲೆ ಮತ್ತೆ ಇನ್ನೊಂದು ಸಲ ಹೋದೆ, ಕೇಳಿದೆ. ಒಬ್ಬರು ಪೊಲೀಸ್ ಅಧಿಕಾರಿ ಹೇಳಿದ್ರು, ಇದೆಲ್ಲ ಕಾಮನ್ ಸರ್, ಬಿಟ್ಬಿಡಿ ಅಂತಂದರು. ಈ ಒಂದು ಮನಸ್ಥಿತಿ ಚೇಂಜ್ ಆಗಬೇಕಾಗಿದೆ. ಇದನ್ನ ಬಿಟ್ಬಿಡಿ ಅನ್ನೋದು ತಪ್ಪಿದೆ. ಬಿಕಾಸ್ ಈ ಥರ ಬಿಟ್ಬಿಡಿ ಅಂತ ಹೇಳಿಕೊಂಡೆ ಇವತ್ತು ಇಲ್ಲಿಗೆ ಬಂದಿದೆ ಸ್ಥಿತಿ. ಈ ಸ್ಥಿತಿ ಇನ್ಯಾರಿಗೂ ಬರಬಾರ್ದು. ಸೊ ಹಾಗಾಗಿ ಇದಕ್ಕಾಗಿ ಒಂದು ಸ್ಪೆಷಲ್ ಆಗಿರುವಂಥ ಲಾ ಬರಬೇಕಾಗಿದೆ. ನೀವು ಸೋಷಲ್ ಮೀಡ್ಯಾದಲ್ಲಿ ಅಕೌಂಟ್ ಓಪನ್ ಮಾಡಬೇಕಾ, ಒರಿಜಿನಲ್ ಅಕೌಂಟ್ ಮಾಡ್ತೀಯಾ, ಫೇಕ್ ಅಕೌಂಟ್ ಮಾಡ್ತೀಯಾ, ಆಧಾರ್ ಕಾರ್ಡ್ ಕೊಡು, ನಿನ್ನ ಆಧಾರ್ ಕಾರ್ಡ್ ನಂಬರ್ ಹಾಕು, ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ನಿನ್ನ ಅಕೌಂಟ್ ಓಪನ್ ಮಾಡೋ, ಅವಾಗ ಯಾರು ಮಾಡ್ತಾರೆ ನೋಡೋಣ. ಸೊ ಈ ರೀತಿಯಾದಂಥ ಒಂದು ಕಠಿಣವಾದಂಥ ಒಂದು ನಿರ್ಧಾರ ಮಾಡಿದ್ರೆ ಈ ರೀತಿಯಾದಂಥ ಘಟನೆಗಳು ಮತ್ತೆ ಮರುಕಳಿಸೋದು ಕಮ್ಮಿ ಆಗುತ್ತೆ. ಸೋಷಿಯಲ್ ಮೀಡಿಯಾ ಅಂದರೆ ಪಾಸಿಟಿವ್ ನೆಗೆಟಿವ್ ಎರಡೂ ಕಮೆಂಟ್ಸ್ ಇರುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಸಿನಿಮಾಗೋ ನಿಮ್ಮ ಹಾಡಿಗೋ ಇದು ಸರಿ ಇಲ್ಲ, ಇದು ಚೆನ್ನಾಗಿಲ್ಲ ಅಂದಾಗ ಓಕೆ ಏನೋ ಇಷ್ಟ ಆಗಿಲ್ಲ, ಮತ್ತೆ ಚೇಂಜ್ ಮಾಡ್ಕೊಳ್ಳೋಣ, ಸರಿ ಮಾಡ್ಕೊಳ್ಳೋಣ ಅನ್ನೋ ಮನೋಭಾವನೆ ಇರುತ್ತೆ. ಬಟ್ ವೈಯಕ್ತಿಕ ವಿಚಾರಗಳಿಗೆ ಕಮೆಂಟ್ ಮಾಡೋದು ಎಷ್ಟು ಸರಿ ಅಂತ? ಸರಿನೇ ಅಲ್ಲ ಅದು. ಕ್ರಿಟಿಸಿಸಮ್ ಮಾಡಲಿ. ಕ್ರಿಟಿಸಿಸಮ್ ಅನ್ನೋದೇ ಒಂದು ಸಬ್ಜೆಕ್ಟು. ನೀನೊಂದು ವಿಷಯನ ಹೊರಗಡೆ ತಂದಾಗ ಅದಕ್ಕೆ ಸರಿ ತಪ್ಪುಗಳು ಇದ್ದೇ ಇರುತ್ತೆ. ಕ್ರಿಟಿಸೈಸ್ ಮಾಡು, ಸರಿ ಚೆನ್ನಾಗಿಲ್ಲ, ಚೆನ್ನಾಗಿದೆ ಅದು ಹೇಳು. ಬಟ್ ಅಶ್ಲೀಲವಾಗಿ ಮೆಸೇಜ್ ಮಾಡೋದೆಷ್ಟು ಸರಿನಾ? ಅಬ್ಯೂಸ್ ಮಾಡೋದೆಷ್ಟು ಸರಿ? ತಪ್ಪು. ಅದೆಲ್ಲ ಮಾಡಬಾರ್ದು. ಅದು ಸೋಷಲ್ ಮೀಡ್ಯಾದಲ್ಲಿ ಮಾಡ್ತಾರೆ ಬಿಡಿ ಸರ್, ಅದೆಲ್ಲೋ ಕೂತ್ಕೊಂಡು ಮಾಡ್ತಾರೆ, ಮಾಡ್ಕೊಳ್ಳಿ ಬಿಡಿ. ಆ ಮನಸ್ಥಿತಿಯಿಂದ ಇವಾಗ ಆಯ್ತಪ್ಪ, ನಾನು ಇದನ್ನೆಲ್ಲ ಅನುಭವಿಸಿ ಬಂದಿದ್ದೀನಿ. ನಾನು ಸೋಷಲ್ ಮೀಡ್ಯಾದಲ್ಲಿ ಇದ್ದವನು. ಸೊ ನನ್ನ ನಮ್ಮ ಪಾಸ್ಟಲ್ಲೆಲ್ಲ ನೋಡಿದಾಗ ನಮಗೂ ಕೂಡ ಈ ಥರದ್ದೆಲ್ಲ ಅನುಭವಗಳಾಗಿದೆ. ಸೊ ನಾವು ಕಂಪ್ಲೇಂಟ್ ಕೊಟ್ಟಾಗ ಇದೆಲ್ಲ ಕಾಮನ್ ಅಂತ ಹೇಳಿರೋದಿದೆ. ಸೊ ಹಾಗಾಗಿ ಅದನ್ನು ಅವಾಗಲೇ ನಾನು ಹೇಳ್ದಲ್ಲ. ಸೊ ಹಾಗಾಗಿ ಇದನ್ನು ಖಂಡಿತವಾಗ್ಲೂ ಇದನ್ನು ಸ್ಟಾಪ್ ಮಾಡಲೇಬೇಕಾಗಿದೆ. ಇದನ್ನು ಮಾಡಬೇಕಾಗಿರೋದು ನಮ್ಮ ಭಾರತದ ಸರ್ಕಾರನೇ ಇದಕ್ಕೆ ಒಂದು ದೊಡ್ಡ ನಿರ್ಧಾರ ತೊಗೊಂಡು ಒಂದು ಕಠಿಣವಾದ ಕ್ರಮನ ಜರುಗಿಸ್ಬೇಕಾಗಿದೆ. ಈ ಥರ ಕಮೆಂಟ್ಸ್ಗಳನ್ನು ಚಂದನ್ ಅವ್ರು ಹೇಗೆ ಹ್ಯಾಂಡಲ್ ಮಾಡ್ತಾರೆ? ನೀವು ಡಿಸ್ಟರ್ಬ್ ಆಗಿರೋದಿದೆಯಾ ಈ ಥರದ ಕಮೆಂಟ್ಸು ಇದೆಲ್ಲ? ಖಂಡಿತವಾಗ್ಲೂ ಡಿಸ್ಟರ್ಬ್ ಆಗಿದ್ದೆ. ಬಟ್ ಡಿಸ್ಟರ್ಬ್ ಆಗಿ ನನ್ನ ಜೀವನ ನಡೆಸೋಕ್ಕಾಗಲ್ವಲ್ಲ. ಸೊ ಅದರಿಂದ ಮತ್ತೆ ಹೊರಗಡೆ ಬರಲೇಬೇಕಾಗಿತ್ತು. ಬಿಕಾಸ್ ನನಗೆ ಊಟ ಕೊಡೋದೇ ಸಿನಿಮಾ ಇಂಡಸ್ಟ್ರಿ, ಸೋಷಿಯಲ್ ಮೀಡ್ಯಾ. ಸೊ ನಮಗೆ ಸೋಷಿಯಲ್ ಮೀಡ್ಯಾದಲ್ಲೇ ಒಂದು ಪೋಸ್ಟ್ ಹಾಕಿದ್ರೆ ನಮಗೊಂದು ಇಷ್ಟು ಅಮೌಂಟ್ ಅಂತ ಸಿಕ್ಕುತ್ತೆ. ಸೊ ಅದರಿಂದನೇ ನಾವು ಹೊರಗಡೆ ಬಿತ್ತು ಅಂತ ಹೇಳಿದ್ರೆ ನಮ್ಮ ಆದಾಯಕ್ಕೆ ನಮಗೆ ಹೊಡ್ತಾ ಬಿದ್ದಂಗೆ. ಸೊ ಅದನ್ನೆಲ್ಲ ತುಂಬ ಕಷ್ಟಪಟ್ಟು ನುಂಗಿದ್ದೀನಿ. ಆ ನೋವನ್ನು ತುಂಬ ನಾನು ನುಂಗಿದ್ದೀನಿ. ನಾನು ಇವತ್ತು ಇಷ್ಟು ಸ್ಟ್ರಾಂಗಾಗಿ ಇವತ್ತು ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅವತ್ತು ನನಗೆ ಅಷ್ಟು ನೋವುಗಳು ಕೊಟ್ಟಿದ್ದಾರಲ್ಲ. ಸೊ ಅದರಿಂದನೇ ನಾನು ಇವತ್ತು ಸ್ಟ್ರಾಂಗ್ ಆಗಿದ್ದೀನಿ. ಬಟ್ ನಾನು ಪಟ್ಟಿರೋ ನೋವು ಬೇರೆಯವ್ರಿಗೆ ಅದರಿಂದ ನೀವು ಸ್ಟ್ರಾಂಗ್ ಆಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಎಲ್ಲರಿಗೂ ಆ ಸ್ಟ್ರಾಂಗ್ ಮೈಂಡ್ಸೆಟ್ ಇರೋದಿಲ್ಲ. ಪಾಪ ತುಂಬ ಮಕ್ಳುಗಳಿಗೆ ತುಂಬ ವೀಕ್ ಮೈಂಡ್ಸೆಟ್ ಇರ್ತಾರೆ. ಅವ್ರು ಇದನ್ನೆಲ್ಲ ನೋಡಿ ಕೆಲವರು ಸೂಸೈಡ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅಂಥವ್ರಿಗೆ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ಗಳಿರುತ್ತೆ. ಸೊ ಇದೆಲ್ಲ ಖಂಡಿತವಾಗ್ಲೂ ಸ್ಟಾಪ್ ಆಗಬೇಕಾಗಿದೆ. ಸರ್, ಫೈನಲಿ ನಾವು ಇಷ್ಟು ಟಾಪಿಕ್ ಬಂದಿದ್ದೆ ಇಂಡಸ್ಟ್ರಿಯಲ್ಲಿ ನಡೆದಂಥ ಒಂದು ಪ್ರಕರಣದ ವಿಚಾರವಾಗಿ, ದರ್ಶನ್ ಸರ್ ವಿಚಾರವಾಗಿ. ಸೊ ನೀವು ಅವರ ಭೇಟಿ ಒಡನಾಟ ಏನಾದರೂ ಈಗ ಅಲ್ಲದೆ ಇದ್ದರು, ನೀವು ಹಿಂದೆ ಚಿರು ಅವರು ನೀವೆಲ್ಲ ಫ್ರೆಂಡ್ಸ್, ಅವಾಗ ಭೇಟಿ ಮಾಡಿದ್ದು ಆ ನೆನಪು, ಮೆಮೊರೀಸ್, ಒಡನಾಟ ಏನಾದರೂ ಹಂಚ್ಕೋಬೋದು ಅವ್ರ ಜೊತೆ? ದರ್ಶನ್ ಸರ್ ಆ್ಯಕ್ಚುಲಿ ನಾನು ಸರ್ನ ಭೇಟಿ ಮಾಡಿದ್ದು ಸುಮಾರು 2013-12 ಇಸ್ವಿಲಿ ಫಸ್ಟ್ ಟೈಮ್ ಅವ್ರನ್ನ ನಾನು ಫೇಸ್ ಟು ಫೇಸ್ ಎದುರುಗಡೆ ನಿಂತು. ಅವ್ರಿಗೆ ನಾನು ಹಾಡಂದರೆ ತುಂಬ ಇಷ್ಟ. ನಾನೊಂದು ಗಿಟಾರಲ್ಲಿ ಒಂದು ಸಾಂಗ್ ಹಾಡ್ತೀನಿ, ಅದು ಅವ್ರಿಗೆ ತುಂಬ ಇಷ್ಟ. ಅವರು ನಾನು ಸಿಕ್ಕಿದಾಗೆಲ್ಲ ನನ್ನ ಹತ್ರ 100-150 ಸತಿ ಹಾಡಿಸಿದ್ದಾರೆ ನಾನು ಸಾಂಗ್. ಹಾಡೋ ಅಂತ ಅಂದ್ಬಿಟ್ಟು ಹಾಡಿಸಿದ್ದಾರೆ. ಅಂದರೆ ಇಸ್ ವೆರಿ ಎನ್ಕರೇಜಿಂಗ್. ಅವರು ಅಂದರೆ ತುಂಬ ಒಳ್ಳೆಯ ವ್ಯಕ್ತಿ. ಅವರು ಅಂದರೆ ಟ್ಯಾಲೆಂಟಿಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಆ ದರ್ಶನ್ ಸರ್ನ ನಾನು ನೋಡಿದ್ದೀನಿ. ಸೊ ನನಗೆ ಅದು ಮಾತ್ರ ಗೊತ್ತಿದೆ ಅಷ್ಟೇ. ಸರ್, ಫೈನಲಿ ಚಂದನ್ ಹೇಗಿದ್ದಾರೆ, ಅವ್ರ ಲೈಫ್ ಹೇಗಿದೆ? ಎಲ್ಲ ಪ್ರೆಸ್ ಮೀಟ್ಸ್ ಅಟೆಂಡ್ ಮಾಡ್ತಿದ್ದೀರಾ. ಸೊ ನಿಮ್ಮ ಲೈಫ್ ಆ್ಯಸ್ ಯೂಶುವಲ್ ಆಗಿ ಸಾಕ್ತಾನೇ ಇದೆ. ಸೊ ಹೇಗಿದೆ ಲೈಫ್ ಈಸ್ ವೆರಿ ಗುಡ್, ಚೆನ್ನಾಗಿದೆ. ಹೊಸ ಅಧ್ಯಾಯ ಶುರು ಮಾಡಿದ್ದೀನಿ ಆ್ಯಸ್ ಅನ್ ಆ್ಯಕ್ಟರ್.
ಸಿನಿಮಾ ನೋಡಿ ಜನ ಮೆಚ್ಕೊಂಡ್ರೆ ಇನ್ನೊಂದು 4-5 ಸಿನಿಮಾಗಳು ಮಾಡುವಂಥ ಸ್ಫೂರ್ತಿ ಸಿಕ್ಕುತ್ತೆ. ಸೊ ದಯವಿಟ್ಟು ಜುಲೈ 19ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ವಿದ್ಯಾರ್ಥಿನಿಯರೇ 19ನೇ ತಾರೀಕೆ ಹೋಗಿ ನೋಡಿ ಅಂತ ಜನಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಇಲ್ಲ ನೆಕ್ಸ್ಟು ಸೋಮವಾರ ನೋಡ್ತೀನಿ ಅಂತ ಅಂತಾರೆ. ಸೊ ಅಷ್ಟೊತ್ತಿಗೆ ಓಪನಿಂಗೇ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಮ್ಮ ಡೈರೆಕ್ಟರ್ ಅವಾಗಲೇ ಅಂತಿದ್ರು, ಓಪನಿಂಗೇ ಬಂದಿಲ್ಲ ಅಂತಂದರೆ ಸೋಮವಾರದಷ್ಟೊಳಗೆ ಸಿನಿಮಾ ಥಿಯೇಟ್ರಲ್ಲೇ ಇರೋದಿಲ್ಲ ಅಂತ. ದಯವಿಟ್ಟು 19ನೇ ತಾರೀಕೆ ಹೋಗಿ ಸಿನಿಮಾ ನೋಡಿ. ನನಗೋಸ್ಕರ ಇಷ್ಟು ದಿನ ನನಗೆ ನೋಡಿದ್ದೀರಾ, ಖುಷಿ ಪಟ್ಟಿದ್ದೀರಾ, ನನ್ನ ಹಾಡುಗಳಿಗೆ ಡ್ಯಾನ್ಸ್ ಮಾಡಿದ್ದೀರಾ. ಸೊ ನಿಮ್ಮ ಪ್ರೀತಿ ನನ್ನ ಸಿನಿಮಾ ಮೇಲೂ ಅದೇ ರೀತಿ ತೋರಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ವೆರಿ. ಥ್ಯಾಂಕ್ ಯು. ಇದಿಷ್ಟು ಸಿನಿಮಾ ಬಗ್ಗೆ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಚಂದನ್ ಶೆಟ್ಟಿ ಅವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.